ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದ ಅಂಗನವಾಡಿ ಕೇಂದ್ರದಲ್ಲಿ ಅವ್ಯವಸ್ಥೆ ಕಂಡ ಸಿಡಿಪಿಒಗೆ ಶಾಕ್ ಆಗಿದೆ. ಹೌದು, ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಅವ್ಯವಸ್ಥೆ ಕಂಡು ಅಂಗನವಾಡಿ ಕಾರ್ಯಕರ್ತರಿಗೆ ತರಾಟೆಗೆ ತೆಗೆದುಕೊಂಡ ಸಿಡಿಪಿಒ ಮೊಟ್ಟೆಯಲ್ಲಿ ನಡೆಯುತ್ತಿದೆ ಗೋಲ್ಮಾಲ್ ವಿರುದ್ಧ ಗುಡುಗಿದ್ದಾರೆ. ದಿನಾಂಕ ಮುಗಿದ ಆಹಾರ ಪದಾರ್ಥಗಳು ಕಂಡು ದಂಗಾದ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಹಾಗೂ ಸೂಪರ್ವೈಸರ್ಗಳಾದ ಪಾರ್ವತಿ ಕಾಗಲ್ ಹಾಗೂ ಶಕುಂತಲಾ ದೇಸಾಯಿ ನೋಟಿಸ್ಗೆ ಶಿಫಾರಸು ಮಾಡುತ್ತೇವೆ ಎಂದು ಕಿಡಿಕಾರಿದರು. ತರ್ತಾರೆ, ಎಲ್ಲರೂ ತರ್ತಾರೆ, ಹಂಗೇನಿಲ್ಲ. ಅಲ್ಲ ಸರ್, ನಿಮ್ಮ ಗಮನಕ್ಕೆ ತಂದಿದ್ರೆ ನೀವು ಅಲ್ಲಿಂದ ಇಲ್ಲಿ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ನಮ್ಮ ಮನುಷ್ಯರಿಗೆ. ಇಲ್ಲ, ಅದು ಎಷ್ಟು ಕೆಟ್ಟಿದೆ ಏನಿದೆ ಕೂಡ ಮನ ಆಲ್ರೆಡಿ ಇಲ್ಲ. ಈಗ ತತ್ತಿದ್ದು ಹೇಳಿದೆ ನಾನು ಸರ್, ತತ್ತಿದ್ದು ಹೇಳಿದ್ರಲ್ಲ, ಫಸ್ಟ್ ಅವರಿಗೆ ಸರ್ ನೀವು ಕೊಡ್ತಿರಲ್ಲ ತತ್ತಿ, ಗಾತ್ರ ಸಣ್ಣದೈತೆ, ರೊಕ್ಕ ಕಮ್ಮಿ ಕೊಡ್ತೀರ ನಿಮ್ದು ದುಡ್ಡು ಕಮ್ಮಿ ಕೊಡ್ತೀರೇನ್ರಿ? ಇಲ್ಲ, ಏನ್ ಟೆಂಡರ್ ಆಗಿದೆ ಅಷ್ಟೇ ಕೊಡ್ತೀವಿ. 5 ರೂಪಾಯಿ 45 ಪೈಸೆ ಒಂದ್ ನಮ್ದು ಟೆಂಡರ್ ಇದೆ, ಟೆಂಡರ್ ಪ್ರಕಾರ ಕೊಡ್ತೀವಿ. ಬೇರೆದರ ಹತ್ರ ಅಷ್ಟೇ ಬೀಳುತ್ತದಲ್ರಿ. ಯಾವ್ದು ಟೆಂಡರ್ ಬೇರೆ ಕಡೆ ಕೊಟ್ಟು ತಗೋತೀವಲ್ಲ, ಅವ್ರು 5 ರೂಪಾಯಿನೇ ಕೊಡ್ತಾರಲ್ಲ. ಹಂಗಲ್ಲದು ಇವ್ರ ಕಡೆ ಇರಂಗಿಲ್ಲ, ಸರ್ಕಾರ ಏನ್ ಕೊಡುತ್ತಾ ಹೆಚ್ಚಿಗೆ ಕೊಡ್ರಿ. ಕರೆಕ್ಟ್ ಹೇಳೋದು. ಈಗ ಟೆಂಡರ್ ಯಾರಿರುತ್ತೆ ಅವ್ರಿಗೆ ಕರೆಕ್ಟ್ ಆಗುತ್ತೆ. ಈಗ ಒಂದೊಂದ್ಸಲ ಏನಾಗುತ್ತೆ, ಚಳಿಗಾಲ ಇರುತ್ತೆ, ಸಿಕ್ಕಾಪಟ್ಟೆ ಒಂದ್ ಮೊಟ್ಟೆದ ಏನಿರುತ್ತೆ 6 ರೂಪಾಯಿ ಇರುತ್ತೆ. ಅವಾಗ ನಾವು ಕೊಡೋದವ್ರಿಗೆ ಅಷ್ಟೇ 5 ರೂಪಾಯಿ 45 ಪೈಸೆ ಕೊಡ್ತೀವಿ ಅವ್ರಿಗೆ. ಅವಾಗ ಹೆಂಗ್ ಮಾಡೋದಾಗುತ್ತೆ? ಇಲ್ಲಪ್ಪ ನಾ 6 ರೂಪಾಯಿ ಹೇಳಕ್ ಬರಲ್ಲ, 5 ರೂಪಾಯಿ 45 ಪೈಸೆ ಕೊಡ್ಬೇಕಾಗತ್ತೆ. ಈಗ ಕಳಪೆ ಮಟ್ಟದ ಏನಂತಲ್ಲ, ಅದಕ್ಕೆ ನಾನು ಪಕ್ಕ ಅವ್ರ ಮೇಲೆ ಕ್ರಮ ತೋಡ್ರಿಲ್ಲಪ್ಪ. ಈಗ ಅವ್ರ ಬಿಲ್ಲೇ ಮಾಡಲ್ಲ ನಾನು ಆತರ. ಫಸ್ಟ್ ಬಿಲ್ ಸರ್ಕಾರದ ಯೋಜನೆಗಳು ದುರ್ಬಳಕೆ ಮಾಡುತ್ತಿರುವ ಕಾರ್ಯಕರ್ತರು ಕೊಳೆತ ಸ್ಥಿತಿಯ ಮೊಟ್ಟೆಗಳನ್ನು ಪತ್ತೆಯಾಗಿವೆ. ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಮೊಟ್ಟೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ನಮ್ಮ ಯಜಮಾನರಿಗೆ ಕೆಟ್ಟ ಮಾಡಿರ್ತಾಳೆ ಆಕಿ. ಹುಡುಗರು ಎಷ್ಟು ಬರ್ತಾರೆ? ಕಾರ್ಯಕರ್ತರು ಆಲೋಚನದಲ್ಲಿ 18ನೇ ಕೇಂದ್ರದಲ್ಲಿ ಬಂದಂತ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ. ಅಂಗನವಾಡಿ ಟೀಚರ್ ಬ್ಯಾಂಕಿಗೆ ಹೋಗಿ ಉಡಾ ಪುತ್ರಗಳನ್ನು ಕೊಡ್ತಾ ಇದ್ದಾರೆ, ಅಧಿಕಾರಿಗಳೇ ಕೊಡಕತ್ತಾರ ಅಂದಾಗ ಬೇರೆದವ್ರಿಗೆ ಹೆಂಗ್ ಕೊಡ್ತಿರ್ಬೇಕು? ಸ್ಟಾರ್ ಸಿಟಿ ಅಧಿಕಾರಿಗಳಿಗೆ ಬೆಲೆ ಇಲ್ಲ. ಈ ತರ ಸರ್, ಇದಕ್ಕೆ ಏನ್ ಉತ್ತರ ಕೊಡ್ತೀರಿ ನೀವು? ಉತ್ತರ ಏನ್ ಕೊಡ್ತೀರಿ? ಇಲ್ಲ, ನೀವೇ ಕೊಡಬಹುದು. ಮೇಲಧಿಕಾರಿಗಳು ಇರ್ತದ ಇಲ್ಲ, ಬೆಲೆ ಇಲ್ಲ. ಅಧಿಕಾರಿಗಳಿಗೆ ಬೆಲೆ ಇಲ್ಲಪ್ಪ ಅಂದ್ರ ಸಾಮಾನ್ಯ ಮತ್ತ ಗರ್ಭಿಣಿಯರಿಗೆ ಮತ್ತು ಸಣ್ಣ ಅಂತ ಬಂದ್ ಮಕ್ಕಳಿಗೇನೆ ಸರಿಯಾಗಿ ಓದ್ಸಲ್ಲ ಅಂದಾಗ ಯಾವುದು ಮಾಡಂಗಿಲ್ಲ ಇವ್ರು ಕೆಲಸ, ಯಾರು ಮಾಡಲ್ಲ ಅಂತ ತಿಳ್ಕೊಂಬಿಡ್ರಿ. ಇದು ಪ್ರತಿಯೊಂದು ಅಂಗನವಾಡಿ ಅಂತಲ್ಲ, ಎಲ್ಲರೂ ಅಷ್ಟೇ, ಎಲ್ಲರೂ ಒಂದೇ ತರ ಎಲ್ಲ ತಿಳ್ಕೊಂಡ್ಬಿಟ್ಟಾರ. ಏನ್ ಬರ್ತಾರ ಬಿಡು ಸರ್, ಹೋಗ್ತಾರ, ಸುಮ್ಮನೆ ನಗ್ತಾರ, 2 ಮಾತು ಹೋಗ್ತಾರ ಅನ್ನೋದು ಇಷ್ಟೇ. ಮಾಡ್ಕೊಳೋದಾಗಲ್ಲ ಅಂತ ತಿಳ್ಕೊಂಡ್ಬಿಟ್ರ, ಸರ್ ಬಗ್ಗೆ ತಿಳ್ಕೊಂಡ್ಬಿಟ್ರ ಅಂತ ಯಾವುದೇ ಪದಾರ್ಥಗಳು ಸರಿ ಬರಂಗಿಲ್ಲ. ಫಸ್ಟ್ ನಮ್ಗೆ ಎನ್ಕ್ವೈರಿ ಏನಪ್ಪ ಅಂತಂದ್ರೆ ತತ್ತಿದು. ನಾವು ಸರ್ಗೆ 6 ತಿಂಗಳಿಂದ ಹೇಳಾಕತ್ತೀವಿ, ಸಣ್ಣ ಗಾತ್ರ ಬರಾಕತ್ತೈತಿ. ಅಂಗನವಾಡಿ ಕೇಂದ್ರಕ್ಕೆ ಬರುವಂಥದ್ದೆಲ್ಲ ಸರಿ ಬರಂಗಿಲ್ಲ, ಯಾವುದು ತತ್ತಿ. ನಾ ಅಧಿಕಾರಿಗಳಿಗೂ ಮೊನ್ನೆ ಹೇಳಿವಿ, ಅವ್ರವ್ರ ಗಮನಕ್ಕೂ ಹೇಳಿವಿ, ಅವರು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಯಾರ. ಫಸ್ಟ್ವಾಗಿ ಅದನ್ನ ಸ್ಟಾಪ್ ಮಾಡೋಣ. ಎಷ್ಟನೇ ಕೇಂದ್ರಕ್ಕೆ ರೀ ಇದು? ಇದು 4ನೇ ಕೇಂದ್ರ ಆಯ್ತು. 4 ವಾರ್ಡ್ದಾಗ ಇಲ್ಲಿ ಮುದ್ದಾಳ ತಾಲೂಕಿನ ಎಷ್ಟು ಅದಾವಲ್ಲ ಅಷ್ಟಕ್ಕೂ ಅಷ್ಟೇ ಹೋಗ್ತದ. ಎಲ್ಲ ಬಂತು, ಎಲ್ಲ ಒಬ್ರಿಗೆ ಆಗಿರೋ ಟೆಂಡರ್ ಇದು. ಎಲ್ಲರಿಗೂ ಒಂದೇ ಬರ್ತದ ಇದು, ಬೇರೆ ಏನೋ ಸೂಪರ್ವೈಸರ್ ಎಲ್ಲರಿಗೂ ಬಂತು. ಸೂಪರ್ವೈಸರ್ ಅಂತೂ ಸರಿಯಾಗಿ ಕೆಲಸ ಮಾಡಂಗಿಲ್ಲ, ಮೇಲಧಿಕಾರಿಗಳು ಮಾಡಲ್ಲ, ಇದಕ್ಕೆ ನಿರ್ಲಕ್ಷ್ಯ ಮಾಡ್ತಾರ. ಒಟ್ಟ ಮೊಟ್ಟೆ ಏನ್ ಸಮಸ್ಯೆ? ಸಣ್ಣ ಗಾತ್ರ ಬರಾಕತೈತಿ, ದೊಡ್ಡ ಗಾತ್ರ ಇಲ್ಲ. ರಾಜು ಮಸೀಮ್ನಾಳ್ ಅಂತೇಳಿ. ಚಿಕ್ಕ ಗಾತ್ರದ ಮೊಟ್ಟೆ ಮಾತ್ರ ಬರುತ್ತಿವೆ. ಅಂಗನವಾಡಿ ಕೆಲ ದಿನಗಳಿಂದ ಹಾಜರಾತಿಯೇ ಇಲ್ಲ. ಮೊಬೈಲ್ ನೋಡಿ ಹಾಜರಾತಿ ಹಾಕುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕರೆ ಹೇಳ್ರಿ, ನೀವು ಎಷ್ಟೊತ್ತಿಗೆ ಬಂದು ಕರೆ ಹೇಳ್ರಿ, ನೀವು ಎಷ್ಟೊತ್ತಿಗೆ ಬರ? ಎಷ್ಟಕ್ರ? 10 ಗಂಟೆ ಬಂದ್ರಿ, 1 ಗಂಟೆಗೆ ಒಮ್ಮೆ ಹೋಗಿ ವಾಪಸ್ ಬಂದ್ರಿ, ಮತ್ತೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರಿ. ಇಲ್ಲಿ ಸಾಕಷ್ಟು ಆರೋಪಗಳಿದ್ದು, ಅದರ ಕುರಿತು ಏನು ಹೇಳ್ತೀರಿ ಸರ್? ನೀವುಗಳನ್ನು ತೋರಿಸಿದ್ರಲ್ಲ, ಅದನ್ನ ನಾನು ಗಮನಿಸಿದ್ದೀನಿ. ಮತ್ತು
ಅವ್ರ ಮೇಲೆ ಏನಿದೆ ನಾನು ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಮೇಲ್ವಿಚಾರಣೆ ಎಲ್ಲ ದಾಖಲೆಯನ್ನು ಪರಿಶೀಲಿಸಿ ಮತ್ತು ಅದ್ರ ವರದಿ ಕೂಡ ತಿಳಿದೀನಿ. ಅದು ತಪ್ಪು ಅವ್ರಿಗೆ ಸಿಕ್ಬಿಟ್ಟು ಅದಕ್ಕೆ ಏನು ಕ್ರಮ ನಾನು ತೊಗೊಳ್ತೀನಿ. ಇಲ್ಲಿ ಈಗ ಡೇಟ್ ಎಕ್ಸ್ಪೈರ್ ಆಗಿದ್ದು ಸಿಕ್ಕಾವಲ್ಲ. ಎಕ್ಸ್ಪೈರಿ ಸಿಕ್ಕಲ್ಲ, ಅದ್ರ ಎಷ್ಟು ಇದು ಪೇಮೆಂಟ್ ಇದೆ ಅವರಿಂದ ಪೇಮೆಂಟ್ ಮಾಡಿಸ್ತೀನಿ, ಅದು ಬಿಡಲ್ಲ. ಇಲ್ಲ ಪೇಮೆಂಟ್ ಅಲ್ರಿ, ಅದ ಹುಡುಗರಿಗೆ ಹಾಕಿದ್ರೆ ಅದು ಪ್ರಾಬ್ಲಮ್ ಆದ್ರಿ ಯಾರು ಹೊಣೆ ಯಾರು? ಇಲ್ಲ ಪ್ರಾಬ್ಲಮ್ ಆದ್ರೂ ನೋಡಿ ಅದ್ರ ಮೇಲೆ ಶಿಕ್ಷೆ ಮಾಡಲೇಬೇಕು ನಾವು. ಅದಕ್ಕೆ ಹೊಣೆಗಾರ ಅವ್ರು ಆದ್ರೆ ಅದನ್ನ ಮಾಡಬೇಕು, ನಾದ್ರೂ ನನ್ನ ಮೇಲೆ ಶಿಕ್ಷೆ ಆಗಲೇಬೇಕು. ಅದು ಅದ್ರ ಮೇಲೆ ಏನು ವರದಿ ಕೂಡ ತಿಳಿದೀನಿ, ವರದಿ ಕೊಟ್ಟ ಬಳಿಕ ಅದ್ರ ಮೇಲೆ ಸರ್ ಫುಡ್ ಪಾಯ್ಸನ್ ಅಂತೇಳಿ ಸಾಕಷ್ಟು ಕಡೆ ಆರೋಪಗಳು ಇರ್ತಾವೆ. ಮತ್ತೆ ಇಲ್ಲಿ ಮೊಟ್ಟೆ ತರ ಕೆಟ್ಟಿದೆ, ಈ ತರ ಮಕ್ಕಳಿಗೆ ಏನಾದ್ರು ಆದ್ರೆ ಇಲಾಖೆ ಮೇಲೆ ಕನಕ ತರುವಂತ ಕೆಲಸ ಆಗುತ್ತಲ್ಲ ಸರ್? ಇಲ್ಲ, ಈಗ ಮೊಟ್ಟೆ ಬಗ್ಗೆ ಹೇಳಿದ್ದೀನಿ, ನಾನು ಕಾಂಟ್ರಾಕ್ಟಿಗೆ ಮಾತಾಡಿದ್ದೀನಿ, ಅದೇನು ಗಾತ್ರನೂ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ನಾವು. ಈಗೇನು ತತ್ತಿ ಗಾತ್ರ ಸಲಾಗಿ ಏನು ತೊಂದರೆ ಇದೆ ಸರ್? ತತ್ತಿ ಗಾತ್ರ ಸಣ್ಣದು ಮಾಡ್ಬೇಕಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸರ್, ದೊಡ್ಡದು ಮಾಡ್ಬೇಕಂತ. ಇಲ್ಲಿ ಇದೇನಿದೆ ನಮ್ಮ ಈ ಇಲಾಖೆಯಿಂದ ಅವ್ರದ್ದು ಟೆಂಡರ್ ಏನಾಗಿದೆ ₹5.45 ಆಗಿದೆ. ಈಗ ನನ್ನ ಗಮನಕ್ಕೆ ಬಂದಿದೆ, ಈಗ ಮತ್ತೆ ಅವರು ಟೆಂಡರ್ ಮೇ ಬಿ ಚೇಂಜ್ ಆಗೋದು ಚಾನ್ಸಸ್ ಇದೆ. ಅದ್ರ ಬಗ್ಗೆ ನಾವು ಏರಿಯಾ ಅಧಿಕಾರಿಗಳ ಗಮನಕ್ಕೆ ತಂದು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ ಅಂಗನವಾಡಿ ಶಿಕ್ಷಕರ ಮೇಲೆ ಯಾವ ಕ್ರಮ ಜರುಗಿಸಬಹುದು ಸರ್? ಎಲ್ಲ ಈಗ ಅವ್ರು ವರದಿ ಕೊಡ್ಲಿ, ವರದಿ ಕೊಟ್ಟ ಬಳಿಕ ಏನಿದೆ ಅದನ್ನ ನಮ್ಮ ಮೇಲಾಧಿಕಾರಿ ಸರ್ ವರದಿ ನಿಮ್ಮ ಕಣ್ಣು ಮುಂದೆನೇ ಇದೆ ಅಲ್ಲ? ಈಗ ನಿಮ್ಮ ಕಣ್ಣು ಮುಂದೆನೇ ವರದಿ ಇದೆ, ಕುಲಂಕುಷವಾಗಿ ನೀವೇ ಚೆಕ್ ಮಾಡಿದ್ರಲ್ಲ, ಪರಿಶೀಲನೆ ಮಾಡಿ ಅದು ಏನು ಯಾವ್ಯಾವ ಐಟಮ್ ಎಷ್ಟೆಷ್ಟು ಏನಾಗಿ ಹಾಳಾಗಿದೆ ಅದ್ರ ಬಗ್ಗೆ ಯಾವ ವರದಿ ಕೊಡ್ತಾರೆ ನನಗೆ ಅವರು. ಈಗ ಏನಂತಾರಲ್ಲ, ಸಾಂಬಾರ್ ಇಷ್ಟ ಆಗಿದೆ ಅಲ್ಲ ಸರ್, ನಿಮ್ಮ ಮುಂದೆ ಎಕ್ಸ್ಪೈರ್ ಆಗಿಲ್ಲ ಅಂತಂದ್ರು ಮೇಡಮ್ ಅವರು. ಈಗ ನಿಮ್ಮ ಮುಂದೆ ಸಿಗ್ತು, ನಿಮ್ಮ ಮುಂದೆ ಅವರು ಮೇಡಮ್ ಅವರು ಸೆಕ್ಷನ್ ಆಫೀಸರ್ ಏನು ಅದರಲ್ಲ, ಅವರು ಎಕ್ಸ್ಪೈರಿ ಡೇಟ್ ಆಗಿಲ್ಲ, ಅವರು ಹಾಲಿನ ಬರೀ ತತ್ತಿ ಮಾತ್ರ ಅಂದ್ರು. ನಿಮ್ಗೆ ನಾವು ಬಂದು ತೋರಿಸಿದಾಗ ಅವಾಗ ಹೇಳಿದ್ರು. ಇಲ್ಲ, ಈಗ ಏನಿದೆ ನೀವು ಎಷ್ಟು ಹೇಳಿದ್ರಲ್ಲ, ಮಸಾಲಾ ಪ್ಯಾಕೆಟ್, ಈ ವರದಿ ಎಷ್ಟು ಸತ್ಯಾಸತ್ಯತೆ ಇಲ್ಲ, ಮಸಾಲ ಎಷ್ಟು ಕೆಟ್ಟಿದೆ ಏನನ್ನದೆ ಅವರೆಲ್ಲ ಪ್ಯಾಕೆಟ್ ನಾನು ಕೊಡ್ತಾರೆ, ಕೊಟ್ಟ ಬಳಕೆ ಅದನ್ನ ಇದು ಮಾಡುವ. ಸರ್ ನೀವು ಇದ್ರೆ ಮಾತ್ರ ನೀವು ಮುಂದೆ ನಿಮ್ಮ ಕಣ್ಣು ಮುಂದೆ ತಪ್ಪಿಸಿ ಎಕ್ಸ್ಪೈರ್ ಡೇಟ್ ಆಗಿಲ್ಲ ಅಂತಂದ್ರು. ಆದ್ರೆ ನೀವು ನಿಮ್ಗೆ ಒಂದೇ ಅಂಗನವಾಡಿ ಇರಲ್ಲ, ತಾಲೂಕಿನಾದ್ಯಂತ ಅಡ್ಡಾಡ್ತಿರ್ತೀರಿ. ಆರು ಸೂಪರ್ವೈಸರ್ ಇದನ್ನು ಏನು ಮಾಡ್ತಾ ಇದ್ದಾರೆ? ಇಲ್ಲ, ಸೂಪರ್ವೈಸರ್ ಇದೆ, ಅವ್ರದ್ದು ಜವಾಬ್ದಾರಿ ಇದೆ. ನನಗೆ ಎಷ್ಟು ಜವಾಬ್ದಾರಿ ಇದೆ ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಕೊಡಲೇಬೇಕು, ಪ್ರತಿಯೊಂದು ಅಂಗನವಾಡಿಗೆ ಅವರು ಏನು TPD ಪ್ರಕಾರ ಅವ್ರು ಹೋಗಲೇಬೇಕು, ಚೆಕ್ ಮಾಡಲೇಬೇಕು, ಗಮನಕ್ಕೆ ತರಲೇಬೇಕಾಗುತ್ತೆ. ಈಗ ಅವ್ರೇನಿದೆ ಅವ್ರಿಗೆ ಗಮನಕ್ಕೆ ಕೊಡ್ತಾರೆ, ಅದ್ರ ಬಗ್ಗೆ ಅವ್ರನ್ನ ಶಿಸ್ತು ಕ್ರಮ ತಗೋತೀನಿ. ಅದೇನು ಹೇಳ್ತಾರೆ ಸರ್ಕಾರ ನಿಯಮದ ಪ್ರಕಾರ ತಗೋತೀನಿ. ಸರ್ ಸೂಪರ್ವೈಸರ್ ಮುಖಾಂತರ ನಿಮ್ಮ ಗಮನಕ್ಕೆ ಇಲ್ಲಿ ಆಗಿರುವಂಥ ಘಟನೆಗಳ ಕುರಿತು, ಇಲ್ಲಿ ತತ್ತೆ ಮೊಟ್ಟೆ ಕೆಟ್ಟಿರೋದು, ಎಕ್ಸ್ಪೈರ್ ಡೇಟ್ ಆಗಿದ್ದು ಕುರಿತು ನಿಮ್ಮ ಗಮನಕ್ಕೆ ತರಬಹುದಾಗಿತ್ತು. ಸೂಪರ್ವೈಸರ್ ಕುರಿತು ಏನು ಹೇಳ್ತೀರಿ ಸರ್? ಅದೇ ಸೂಪರ್ವೈಸರ್ ಈಗ ನಿನ್ನೆ ನನಗೆ ಪತ್ರಿಕೆದಲ್ಲಿ ಬಂತು ಬೆಳಿಗ್ಗೆ, ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಅದ್ರ ಕ್ರಮ ತಗೋತೀನಿ. ಯಾರಿಗಾಗುತ್ತೆ ಸೂಪರ್ವೈಸರ್ ಮೇಲೆ ಅಂದರೆ ಸೂಪರ್ವೈಸರ್ ಕ್ರಮ ತಗೋತೀವಿ. ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸಹಾಯಕ ಮೇಲೆ ತಗೋತೀವಿ. ಅದು ರಿಪೋರ್ಟ್ ಮಾಡಿಕೊಡ್ತಾರೆ, ಅದ್ರ ಬಗ್ಗೆ ಮಾಡ್ತೀವಿ. ಏನು ತಿಳಿದ್ರು ಸಮಸ್ಯೆ ಇಲ್ಲಿ ಮೇನ್ ಸಮಸ್ಯೆ ಹೊಂದಾಣಿಕೆ ಕೊರತೆ. ಸರ್ ಈಗ ಏನಾಗಿದೆ ಅಂದ್ರೆ ಮೇಲ್ನೋಟಿಗೆ ಕಂಡು ಬರ್ತಲ್ಲ, ಈ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕ ಮಧ್ಯದಲ್ಲಿ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಈ ತರ ಆಗುತ್ತೆ. ಯಾವುದೇ ಅಂಗನವಾಡಿಯಲ್ಲಿ ಆ ತರ ಬರಲ್ಲ. ಅದ್ರಲ್ಲಿ ಅತ್ತೆ ಸ್ವಚ್ಛತರ ಮೀನಮೇಷ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ, ಸಾರ್ವಜನಿಕರು ತೊಂದರೆ ಆಗುತ್ತೆ. ಅದನ್ನ ನಾನು ಗಮನಿಸಿ ಸೂಕ್ತ ಕ್ರಮ ತಗೋತೀನಿ. ಅಲ್ಲ, ಯಾವ ಕ್ರಮ ಅಂದ್ರೆ ಯಾವ ರೀತಿ ಕ್ರಮ ಸರ್? ಈಗ ಯಾವ ರೀತಿ ಅಂದ್ರೆ ಕ್ರಮ, ಈಗ ಅವ್ರಿಗೆ ನಾವು ಒಂದು ಬೇರೆ ಕಡೆ ನೋಡಿದ್ರೆ ನಾನು ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಈಗ ಸಾರ್ವಜನಿಕರಿಗೆ ಈಗೆಲ್ಲ ನೀವು ಹೇಳ್ತಾ ಇದ್ರಿ, ಈ ಥರ ಅವ್ರಿಗೆ ಬೇರೆ ಕಡೆ ಜಾಗ ಇದ್ರೆ ಬೇರೆ ಕಡೆ ಹಾಕ್ಸೋವ, ಇಲ್ಲಾಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದ್ರ ಮೇಲೆ ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ಳೋವ. ಅವ್ರಿಗೆ ಬರೀ ನೋಟಿಸ್ ಕೊಡೋದ್ರ ಮುಖಾಂತರ ಕ್ರಮ ಅಂತ ಸರ್? ಇಲ್ಲ, ನೋಟಿಸ್ ಫಸ್ಟ್ ಕೊಡಬೇಕಾಗುತ್ತೆ ಅವ್ರಿಗೆ. ಅವ್ರು ಏನು ಸಂಬಂಧಿಸಿ ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತೀವಿ. ಈಗ ಅವ್ರು ನೋಟಿಸ್ ಫಸ್ಟ್ ಜಾರಿ ಮಾಡ್ಬೇಕು. ನಾನೀಗ ವಿಸಿಟ್ ಮಾಡಿದ್ರಲ್ಲ, ಈಗ ನೋಟಿಸ್ ಇಶ್ಯೂ ಮಾಡ್ತೀನಿ ಅವ್ರಿಗೆ. ನೋಟಿಸ್ ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತೀನಿ. ಇದು ನಿಮ್ಮ ಆಯರ್ ಆಫೀಸರ್ ತಿಳಿಸ್ತಾರೆ, ಗಮನಕ್ಕೆ ತರ್ತೇನೆ ಸರ್. ಇವ್ರನ್ನ ಲಕ್ಷ್ಮಣ್ ಕಲಾಲ್, RJ32 ನ್ಯೂಸ್ ಕನ್ನಡ, ತಾಳಿಕೋಟೆ.